ಹಾಯ್ ರೀಪ ಎಲ್ಲರಿಗೂ ನಮ್ಮ ಅರ್ಶಿಯ ನೋಡ್ರಿ ತರಕಾರಿ ತೊಗೊಂಬಂದಿನಿ ಎಲ್ಲ ಎತ್ತಿ ಬಿಡಾಕತ್ತ ಯಾಕಂದ್ರೆ ಆಕಿ ಬೇಕಲ್ರಿ ತರಕಾರಿ ಏನು ಅಂತಂದು ನೋಡಾಕತ್ತಾಳ್ರಿ ಆಕಿ ಮಾಡ್ಕೊಂಡಾಕಿ ಹೋಗುವ ತೊಗೊಂಬಂದಿನಿ ನೋಡಿ. ಕ್ಯಾರೆಟ್ ತೊಗೊಂಬಂದಿನಿ, ಹುಳ್ಳಿಕಾಳು ತೊಗೊಂಬಂದಿನಿ, ಬಟಾಣಿ ತೊಗೊಂಬಂದಿನಿ, ಎಣ್ಣೆ ಇದ್ದಿಲ್ಲ ಎಣ್ಣೆ ತೊಗೊಂಬಂದಿನಿ, ಚಾಟ್ ಮಸಾಲ ಬೇಕಂದ್ರೆ ಅದನ್ನು ತೊಗೊಂಬಂದಿನಿ, ಮೈದಾ ಹಿಟ್ಟು, ಆಲೂಗಡ್ಡಿ ರೀ, ಟೊಮೆಟೊ ಹಣ್ಣು ಎಲ್ಲ ಕೂಡ ತೊಗೊಂಬಂದಿನಿ ನೋಡುವ ತರಕಾರಿ. 2 ಥರದ ದೊಡ್ಡ ಮೆಣಸಿನ್ಕಾಯಿ ಅರ್ಶಿಯ, ಒಂದು ಜವಾರಿವು ಒಂದು ಪಾರಮು, ಕ್ಯಾಪ್ಸಿಕಮ್ ಮತ್ತು 2 ಮೆಣಸಿನ್ಕಾಯಿ. 2 ಕುಡಿ ಅದ ನೋಡಿ. ಜವಾರಿವು ಅದ ನೋಡಲ್ಲಿ ದುಂಡ ನೋವು ಜವಾರಿ ಹೂವು. ಗೊತ್ತಾಕೈತೆ ಚಲೋ ಆಯ್ತು ನೋವು ಗೊತ್ತಾಕೈತೆ ಅಂದ್ರೆ. ನೀ ಏನು ಮಾಡಕತ್ತಿದ್ದಿ? ಹೆರ್ಚದ್ನಿ ಕೊಬ್ಬರಿ. ನೀವು ಎತ್ತೀವಿ ಅಷ್ಟೇ ತೆಗ್ದು ಎತ್ತಿ ಇಟ್ಬಿಡಮ್ಮ ಅವ್ನು ತರಕಾರಿ ಎಲ್ಲ ಅಲ್ಲೇ ಇಡ್ಬೇಡ, ಮತ್ತು ಇಟ್ಟು ಎದ್ದು ಹೇಳ್ಬೇಡ ನೀ ಮೇಲೆ ಅಷ್ಟು ಕಡೆ ಕಟ್ಟಿ ಎತ್ತೀವಿ ಇಡೋವನ್ನ. ಮತ್ತಿಲ್ಲಿ ನಾನು ಸೊಸ ತಿನ್ರಿ ಟೈಮ್ ಇತ್ತಂತಂದು ಇವಾಗ ಎದ್ದು ಬಂದೆ ರೀ ಬೆಳಗ್ಗೆ. ನಾನು ಇನ್ನೇನು ಇಲ್ಲೇ ಬಟಾಣಿ ನೆನೆ ಹಾಕಿದ್ದೆ ರೀ ಪಲಾವ್ ಮಾಡ್ಬೇಕಂತಂದು. ಅದಕ್ಕೆ ಇವಾಗ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ನೋಡ್ರಿ. ನಾನು ಈ ಜಾರ್ ಒಳಗೆ ಟಮಾಟಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಇದನ್ನು ಒಮ್ಮೆ ಮಿಕ್ಸಿಗೆ ಹಾಕ್ಬಿಡ್ತೀನಿ ರೀ. ಎಣ್ಣೆ ಒಳಗೆ ಏನೂ ಹಾಕೋಂಗಿಲ್ಲ, ಡೈರೆಕ್ಟ್ ಈ ಮಸಾಲೆನ ಎಣ್ಣೆ ಒಳಗೆ ಹಾಕೋದ್ರಿ. ಮತ್ತು ಇಲ್ಲಿ ತರಕಾರಿ ಒಳಗೆ ನಾನು ಆಲೂಗಡ್ಡೆ, ಕ್ಯಾರೆಟ್ ಮತ್ತು ವಟಾಣಿ ತೊಗೊಂಡೇನಿ ರೀ, ನೆನೆಸಿರುವಂಥ ವಟಾಣಿ. ಇವಾಗ ಜಲ್ದಿ ಮಾಡ್ಕೊಂಡ್ಬಿಡೋಣ ರೀ. ಫಸ್ಟಿಗೆ ಇದನ್ನು ಮಿಕ್ಸಿಗೆ ಮಾಡ್ಕೊತೀನಿ ರೀ. ನಾನಿವತ್ತು ಪಲಾವ್ ಈ ಡಬ್ಬಿಯೊಳಗೆ ಮಾಡತ್ತೀನಿ ರೀ. ಯಾಕಂದ್ರೆ ಕುಕ್ಕರ್ ಒಳಗೆ ಮಟನ್ ಮಾಡಿದ್ದೈತ್ರಿ, ನಂಗೆ ಮಟನಿಂದ ಆಗ್ಬರಲ್ಲ, ಹಾಗಾಗಿ ಇದ್ರೊಳಗೆ ಮಾಡ್ತೀನಿ ರೀ. ನಾನು ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡು ಬಣ್ಣ ಮಸಾಲೆ ಹಾಕೊಂಡ್ಬಿಡೋಣ. ಅಂದರೆ ಯಾಲಕ್ಕಿ, ಲವಂಗ, ಚಕ್ಕೆ, ಕಾಳುಮೆಣಸು ಅವನ್ನೆಲ್ಲ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ. ಇವಾಗ ಇಲ್ಲಿ ನಾನು ಏನು ಮಾಡಿಬಿಟ್ಟೆಪ್ಪ ಅಂತಂದರೆ ಎಲ್ಲ ಒಣ ಮಸಾಲೆ ಹಾಕಿದ್ದೆ ರೀ. ಒಣ ಮಸಾಲೆ ಹಾಕಿದ ಮೇಲೆ ತರಕಾರಿ ಹಾಕಬೇಕಾಗಿತ್ತು. ನಾನು ಅದು ಭಾಳ ಸಿಡ್ಯಾಕೊಂತಿತ್ತಲ್ಲ, ಇದಾಗಲಿಲ್ಲ, ನಾನು ಡೈರೆಕ್ಟ್ ಮಸಾಲೆ ಹಾಕಿಬಿಟ್ಟೆ. ಅದಕ್ಕೆ ಇವಾಗ ಈ ಸೈಡ್ ಒಳಗೆ ತರಕಾರಿಗಳನ್ನು ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ. ಇಲ್ಲಿ ನಾನು ಏನು ಮಾಡಿಬಿಟ್ಟೆಪ್ಪ ಅಂತಂದರೆ ಎಲ್ಲ ಒಣ ಮಸಾಲೆ ಹಾಕಿದ್ದೆ ರೀ. ಒಣ ಮಸಾಲೆ ಹಾಕಿದ ಮೇಲೆ ತರಕಾರಿ ಹಾಕಬೇಕಾಗಿತ್ತು. ನಾನು ಅದು ಭಾಳ ಸಿಡ್ಯಾಕೊಂತಿತ್ತಲ್ಲ, ಇದಾಗಲಿಲ್ಲ, ನಾನು ಡೈರೆಕ್ಟ್ ಮಸಾಲೆ ಹಾಕಿಬಿಟ್ಟೆ. ಅದಕ್ಕೆ ಇವಾಗ ಈ ಸೈಡ್ ಒಳಗೆ ತರಕಾರಿಗಳನ್ನು ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ. ಇವಾಗ ಇವೆಲ್ಲ ಅಂದ್ರೆ ಫ್ರೈ ಆದ್ವಿ. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿನ ಫ್ರೈ ಮಾಡಿದೆ ನಾನು, ಅಂದರೆ ಜಲ್ದಿ ಆದ್ವು. ಇವಾಗ ಎಲ್ಲ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ. ಮಸಾಲೆನೂ ಚಲೋ ತಂಗಿ ಕೂತಿದ್ರಿ ನಮ್ಮದು, ಹಸಿ ವಾಸನೆ ಎಲ್ಲ ಹೋಗಿದ್ರೊಳಗಿಂದು. ಇವಾಗ ಇವನ್ನೆಲ್ಲ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ. ಇವಾಗ ಇಲ್ಲಿ ನೋಡಿರಿ, ನಾನು ಇದ್ರೊಳಗಿರುವಂಥ ತರಕಾರಿನೆಲ್ಲ ಇದ್ರೊಳಗೆ ಹಾಕೊಂಡೆ ರೀ. ಇವಾಗ ಸ್ಮೆಲ್ ಸಕ್ಕತ್ ಬರತ್ತೈತ್ರಿ. ಇವಾಗಿನ ನಾವು ಮಸಾಲೆನೂ ಹಾಕೋಬೇಕು ರೀ. ಇವಾಗ ಎಲ್ಲ ಮಸಾಲೆನೂ ಹಾಕೊಂಡ್ಬಿಡೋಣ ರೀ. ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋಣ ರೀ, ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ ರೀ ಇದ್ರೊಳಗೆ, ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೊಳ್ಳೋಣ ರೀ, ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋಣ ರೀ. ನೀವು ಬೇಕಂದ್ರೆ ಪುಲಾವ್ ಮಸಾಲನೂ ಹಾಕೋಬೋದು ರೀ. ನಾನು ಚಿಕನ್ ಮಸಾಲ ಹಾಕೊಳ್ಳೋತೀನಿ ರೀ, ಟೇಸ್ಟಿ ಆಗುತ್ತಂತ. ನಾನು ಇದ್ರೊಳಗೆ ಹಸಿ ಖಾರ ಹಾಕೊಳ್ಳತ್ತೀನಿ ರೀ. ನೀವು ಬೇಕಂದ್ರೆ ಒಣ ಖಾರನೂ ಹಾಕೋಬೋದು ರೀ. ನೀವು ಬೇಕಂದ್ರೆ ಮೆಣಸಿನ್ಕಾಯಿನೂ ಹಾಕೋಬೋದು ರೀ ಅದ್ರೊಳಗೆ. ನಾನು ಖಾರನ ಹಾಕೊಂಡೆ ರೀ ಸಪ್ರೇಟಾಗಿ. ಉಪ್ಪು ಆಗಲ್ಲೇ ತರಕಾರಿ ಇದು ಮಾಡುವಾಗ ಹಾಕಿದ್ದೆ ರೀ ನಾನು, ಜಲ್ದಿ ಸಾಫ್ಟ್ ಆಗಲಿ ಅಂತಂದು. ಇವಾಗೆಲ್ಲ ಮಿಕ್ಸ್ ಮಾಡಿ ನೋಡ್ತೀನಿ ರೀ ನಾನು. ಉಪ್ಪು ಏನಾದರೂ ಕಡಿಮೆ ಆತಪ್ಪ ಅಂತಂದ್ರೆ ಮತ್ತೆ ಹಾಕ್ತೀನಿ ರೀ, ಇಲ್ಲಕಂದ್ರೆ ಹಾಕಲ್ಲ ರೀ. ಇಲ್ಲೇ ಮಸಾಲೆ ಎಲ್ಲ ಅಂದರೆ ತರಕಾರಿ ಮಸಾಲೆ ಅದೆಲ್ಲ ಚಲೋ ಹೊತ್ತಿನಾಗಿ ಫ್ರೈ ಆದ್ರಿ. ಇವಾಗ ಇದ್ರೊಳಗೆ ಅಕ್ಕಿ ತೊಳೆದು ಹಾಕೊಂಡ್ಬಿಡೋಣ ರೀ. ನಾನಂತೂ ಇದ್ರೊಳಗೆ ಅಕ್ಕಿ ಹಾಕಿ ಮತ್ತು ನೀರು ಹಾಕಿದೆ ರೀ. ಇವಾಗ ಇದು ಕುದಿಯೋ ತನಕ ಇರೋಣ ರೀ. ಇವಾಗ ಮುಚ್ಚಿಟ್ಬಿಡೋಣ ರೀ ಇದನ್ನು. ಇಲ್ಲಿ ನೋಡ್ರಿ, ಇದು ಏನಾಗತೈತೆ ನನಗೆ ಗೊತ್ತಾಗವಲ್ತ. ಮಮ್ಮಿನೂ ಬರವಲ್ರಿ, ನಾನು ಜಲ್ದಿ ಕೆಳಗೆ ಇಳಿದ. ಅಂದ್ರೆ ಇದು ಅಕ್ಕಿ ಜಾಸ್ತಿ ಆಯ್ತು, ನೀರು ಜಾಸ್ತಿ ಆಯ್ತು. ನನಗೆ ಡಬ್ಬಿಯೊಳಗೆ ಮಾಡಿಲ್ಲ ರೀ. ನಾನು ನೋಡೋಣ ತಡಿ ಏನೋ ಮಾಡಿದ್ರೆ ಆತಂತ ಮಾಡತ್ತಿದ್ದೆ ರೀ. ಆದರೆ ಇದೇನು ಅಕ್ಕಿ ಕುದ್ದಾವಿಲ್ಲ, ಸುಮ್ಮನೆ ಕುಕ್ಕರ್ ಒಳಗೆ ಮಾಡಬೇಕಾಗಿತ್ತು ಅನ್ಸತೈತಿ ನನಗೆ. ನೋಡ್ರಿ ಇಲ್ಲ ಇದು ಯಾವ ರೀತಿ ಆಗತ್ತೈತೆ ಅಂತಂದು. ಅಂದರೆ ಟೇಸ್ಟ್ ಚಲೋ ಆಗೈತಿ, ಬಟ್ ಕುಕ್ಕರ್ ಒಳಗೆ ಮಾಡ್ಬೇಕಾಗಿತ್ತು ಅಂತ ಅನ್ಸತೈತಿ ರೀ ನನಗೆ. ನೋಡೋಣ ರೀ, ಮಮ್ಮಿ ಬಂದಮೇಲೆ ಕೇಳ್ತೀನಿ ರೀ ಏನಾಗೈತೆ ಅಂತಂದು. ಮತ್ತು ಇವಾಗ ಟೈಮು ಆಗತ್ತೈತೆ ರೀ ನನಗೆ. ಇದಾಗಲಿಲ್ಲ ಅಂದ್ರೆ ಹೋಗ್ಬಿಡ್ತೇನೆ ರೀ ಸುಮ್ಮನೆ ಕಾಲೇಜಿಗೆ. ನೋಡ್ರಿ 9 ಗಂಟೆ ಆಯ್ತು. ಇದೆ ಆಗಲಿಲ್ಲ ಅಂದ್ರೆ ಕಾಲೇಜಿಗೆ ಹೋಗ್ತೀನಿ ರೀ ಸುಮ್ಮನೆ.
ನಾನಂತೂ ಕಾಲೇಜಿಗೆ ಹೋಗಿ ಬಂದೆ ರೀ. ನಮ್ಮ ಕಾಲೇಜ್ ಶನಿವಾರ ಅಲ್ರಿ, ಶನಿವಾರ ಜಲ್ದಿ ಬಿಡ್ತಿರ್ಲಿಲ್ಲ. ಆದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲ, ಸೊ ಹಾಗಾಗಿ 12:15ಗೆ ನಮಗೆ ಬಿಟ್ಟರೆ ನಾನು ಬಂದೆ. ಮತ್ತು ಅದು ಚಲೋ ಆಗಿತ್ತು ರೀ ಪಲಾವ್. ಅಂದ್ರೆ ಬೆಳಗ್ಗೆ ಕಷ್ಟ ಅದು ಮಿಜ್ಜೆ ಆಗಿತ್ತು ರೀ, ಸ್ವಲ್ಪ ನೀರು ಅಷ್ಟೇ ನಾನು ಜಾಸ್ತಿ ಹಾಕಿಬಿಟ್ಟಿದ್ದೆ. ಮತ್ತು ಟೇಸ್ಟಿ ಆಗಿತ್ತು ರೀ, ಸಖತ್ತಾಗಿತ್ತು. ನುಚ್ಚಕ್ಕೆ ಟೈಪ್ ಆಯ್ತು ಅದು, ಫುಲ್ ಈ ಥರ ಮಿಕ್ಸ್ ಮಾಡ್ಕೊತ ಇದ್ದೆ ರೀ ನಾನು. ಸೊ ಅದು ನುಚ್ಚಕ್ಕೆ ಟೈಪ್ ಆಯ್ತು, ಸಖತ್ ಟೇಸ್ಟಿ ಆಗಿತ್ತು ರೀ ಅದು. ಮತ್ತು ಅವಾಗಷ್ಟು ಮಿಜ್ಜೆ ಆಗಿತ್ತು ರೀ ಅದು, ಇವಾಗ ಫುಲ್ ಉದುರಾಗೈತೆ. ಅಂದರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಫುಲ್ ಉದುರಾಗೈತೆ ರೀ ಅದು. ಸೊ ಟೇಸ್ಟಿ ಆಗಿತ್ತು. ನಾನೇನು ಮಾಡಿದಪ್ಪ ಅಂತ ನಾನು ಡಬ್ಬಿ ಕೆಳಗೆ ಇಟ್ಟಿದ್ದೆ ರೀ. ಎಲ್ಲ ನಮ್ಮ ಫ್ರೆಂಡ್ಸು ತಿಂದರು ಚಲೋ ಆಗೈತಿ ಅಂತಂದ್ರಿ. ಸ್ವಲ್ಪ ಮಿಚ್ಚಾಗೈತಿ ಆದರೆ ಟೇಸ್ಟಿ ಆಗೈತಿ ಅಂತಂದ್ರೆ ಮತ್ತು ನಾನು ಡಬ್ಬಿ ಬೆಂಚ್ ಕೆಳಗೆ ಇಟ್ಬಿಟ್ಟೆ ರೀ. ಇವಾಗ ಸೋಮವಾರ ದಿನ ಏನು ಎದ್ರೊಳಗೆ ಕಟ್ಕೊಂಡು ಹೋಗ್ಬೇಕಾ ನೋಡ್ತೇನೆ ರೀ ನಾನು. ಮತ್ತು ಸೊ ನಾನು 2 ಡಬ್ಬಿ ಕಟ್ಕೊಂಡು ಹೋಗಿದ್ದೆ ರೀ ಕಾಲೇಜ್ ಒಳಗೆ. ಒಂದು ಅರ್ಧ ನಾನು ಹಂಚಿದೆ ರೀ ಎಲ್ಲರಿಗೂ. ನಾವು ಭಾಳ ಜನ ಫ್ರೆಂಡ್ಸ್ ರೀ, ಸೊ ಒಂದು ಅರ್ಧ ಎಲ್ಲ ಹಂಚಿದೆ. ಅರ್ಧ ಡಬ್ಬಿ ನಾನು ತಿಂದೆ ರೀ. ಮತ್ತು ಎಲ್ಲಿ ಹೊಟ್ಟೆ ತುಂಬಬೇಕು ರೀ ಅರ್ಧ ಡಬ್ಬಿ. ಸೊ ಇವಾಗ ಅವರ ಅನ್ನ ಸಾರು ಮತ್ತು ಪಲಾವ್ ಅದಷ್ಟೇ ಐತ್ರಿ. ಪಲಾವ್ ಅಂತೂ ಉಂಡೇನು ರೀ ಇವಾಗ. ಮತ್ತು ಏನಾದರೂ ಸ್ಪೆಷಲ್ ಬೇರೆದೇನಾದರೂ ಲೈಟಾಗಿ ಮತ್ತು ಟೇಸ್ಟಿಯಾಗಿ ಆಗುವಂಥದ್ದು ಏನಾದರೂ ಮಾಡೋದಾಗ್ತಪ್ಪ ಅಂತಂದ್ರೆ ಇವಾಗ ನಾನು ಮಾಡ್ತೀನಿ ರೀ. ಇಲ್ಲೇ ನಾನು ರಾತ್ರಿ ವಟಾಣಿ ನೆನೆ ಹಾಕಿದ್ನಲ್ಲ ರೀ, ಅದ್ರೊಳಗೆ ಬೆಳಗ್ಗೆ ಸ್ವಲ್ಪ ಹಾಕಿದ್ದೆ ರೀ, ಇನ್ನೊಂದು ಸ್ವಲ್ಪ ಅದಾವೆ. ಸೊ ಇಷ್ಟು ಕರೆಕ್ಟ್ ಆಗುತ್ತೆ. ಇದ್ರೊಳಗೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಕುದಿಯಾಕೆ ಇಡ್ತೇನೆ ರೀ ಇವಾಗ. ನಾನು ಇದ್ರೊಳಗೆ ವಟಾಣಿ, ಆಲೂಗಡ್ಡೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕೆ ಇಟ್ಟೇನೆ ರೀ. ಇವಾಗ ಚಲೋತ್ನಾಗಿ ಕುದ್ದು ಬಿಡ್ಲಿ ರೀ. ಇದು ಕುಕ್ಕರ್ ಒಳಗೆ ಇಡ್ತಿದ್ದಾರೆ ಸ್ವಲ್ಪ ಅದ. ಮತ್ತು ಕುಕ್ಕರ್ ಒಳಗೆ ಬಿಸಿ ಐತ್ರಿ. ಇದ್ರೊಳಗೆ ರೈಸ್ ಐತ್ರಿ, ಮತ್ತು ಇದ್ರೊಳಗೆ ಮಟನ್ ಐತ್ರಿ. ಅದಕ್ಕೆ ನಾನು ಇದ್ರೊಳಗೆ ಇಟ್ಟೆ ರೀ, ಸ್ವಲ್ಪ ಐತ್ರಿ ಅದು ಅದಕ್ಕೆ. ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡೀನಿ ರೀ. ಇದ್ರೊಳಗೆ ಸ್ವಲ್ಪ ಅಜ್ವಾಯಿನ, ಉಪ್ಪು ಮತ್ತು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಫ್ಟಾಗಿನ ಇದನ್ನು ನಾದ್ಕೊಂಡು ರೀ ಹಿಟ್ಟು. ಇಲ್ಲಿ ನಾನು ಹಿಟ್ಟು ಹಾಕಿದೆ ರೀ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸಲ ನಾದ್ಕೊಂಡು ಚಲೋತ್ತಾಗಿ. ಇವಾಗ ಇದನ್ನು ಸೈಡಿಗೆ ಇಡೋಣ ರೀ. ಮತ್ತು ನಾನು ಇದ್ರದ್ದು ಚಾಟ್ ಮಾಡತ್ತೀನಿ ರೀ. ನಾನು ಇದ್ರದ್ದು ಚಾಟ್ ಮಾಡತ್ತೀನಿ ರೀ, ತೋರಿಸ್ತೀನಿ ನಿಮಗೆ. ಅಂದರೆ ಈ ಥರ ಅಂದ್ರೆ ಕ್ಲೈಮೇಟ್ ಯಾವ ರೀತಿ ಐತೆ ನೋಡಿರಿ. ಇವಾಗ ಮಳೆ ಬರೋ ಥರ ಆಯ್ತಲ್ಲ ರೀ. ಸೊ ಹಾಗಾಗಿ ಅದ್ರೊಳಗೆ ಥಂಡಿ ಒಳಗೆ ಈ ಥರ ತಿಂದ್ರೆ ಸಕ್ಕತ್ ಟೇಸ್ಟ್ ಆಗುತ್ತೆ ರೀ. ನಾನಿಲ್ಲೇ ಒಂದು ಬಾಳ್ಗೆ ಇಟ್ಟೇನಿ ರೀ. ಇದ್ರೊಳಗೆ ಎಣ್ಣೆ ಹಾಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಇವಾಗ ಇದ್ರೊಳಗೆ. ಇದ್ರೊಳಗೆ ಜೀರಿಗೆ ಹಾಕಿದೆ ರೀ. ಇವಾಗ ಇವನ್ನ ಹಾಕೊಂಡ್ಬಿಡೋಣ ರೀ. ಇವಾಗ ಇದ್ರೊಳಗೆ ಎಲ್ಲ ಮಸಾಲೆ ಹಾಕೊಂಡ್ಬಿಡೋಣ. ನಮ್ದು ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲೆ, ಧನಿಯಾ ಪೌಡ್ರ್ ಅದನ್ನೆಲ್ಲ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ ಇವಾಗ. ಇಲ್ಲಿ ನೋಡಿರಿ ನಾನು ಎಲ್ಲ ಮಸಾಲೆ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿದೆ ರೀ. ಮತ್ತು ಲಾಸ್ಟಿಗೆ ಚಾಟ್ ಮಸಾಲೆನೂ ಹಾಕಿದೆ ರೀ. ನಾನು ಇದ್ರೊಳಗೆ ಚಾಟ್ ಮಸಾಲೆ ಹಾಕಿ ಮಿಕ್ಸ್ ಮಾಡಿದೆ ರೀ. ಇವಾಗ ಬಂದ್ ಮಾಡ್ಕೊಂಡು ನೋಡಿರಿ ಯಾವ ರೀತಿ ಇದ್ರ ಕನ್ಸಿಸ್ಟೆನ್ಸಿ ಏನಂತಾರೆ ಅದು ಈ ರೀತಿ ಆಗ್ಬೇಕು ರೀ ಅದ್ರ ಕನ್ಸಿಸ್ಟೆನ್ಸಿ ಅಂತ. ಬಂದ್ ಮಾಡ್ಕೊಂಡ್ಬಿಡೋಣ ರೀ. ನಾವೇನು ಹಿಟ್ಟನ್ನು ಹಾಕ್ಕೊಂಡಿದ್ದಲ್ಲ ರೀ, ಅದನ್ನು ಈ ರೀತಿ ಮಾಡ್ಕೊಂಡಿರಿ ನಾನು ರೌಂಡಾಗಿ ಪೂರಿಗತ್ತೆ. ಇವಾಗ ಇದನ್ನು ಈ ರೀತಿ ಒಳಗೊಳಗೆ ಈ ರೀತಿ ಚುಚ್ಚೋಣ್ರಿ. ಅದನ್ನು ಅಂದ್ರೆ ಅದು ಉಬ್ಬಬಾರ್ದು ರೀ, ಪೂರಿಗತ್ತೆ ಫ್ಲ್ಯಾಟ್ ಆಗಿರ್ಬೇಕು ರೀ ನಮ್ಗದು. ಅದಕ್ಕೆ ಈ ರೀತಿ ಚುಚ್ಕೊಂಡ್ಬಿಡೋಣ ರೀ, ಅಂದ್ರೆ ಉಬ್ಬಲ್ಲ ರೀ. ಇವಾಗ ಎಲ್ಲನೂ ಇದೇ ರೀತಿ ಮಾಡಿ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನಿ ನಾನು. ಇದ್ರೊಳಗೆ ಕರ್ಕೊಂಡ್ಬಿಡೋಣ ರೀ ಇದನ್ನೆಲ್ಲ. ಇಲ್ಲಿ ನೋಡಿರಿ ಈ ರೀತಿ ಪೂರಿ ಎಲ್ಲ ಕರ್ಕೊಂಡೆ ರೀ ನಾನು. ಅದನ್ನು ಈ ರೀತಿ ಪೀಸ್ ಒಳಗೆ ಮಾಡಿದೆ ರೀ ನಾನು. ಮತ್ತು ಇದು ಫುಲ್ ತಣ್ಣಗಾಗಿತ್ತು ರೀ, ಮತ್ತೊಂದು ಸಲ ಬಿಸಿ ಮಾಡಿದೆ ಇದನ್ನು. ಇವಾಗ ಇದ್ರೊಳಗೆಲ್ಲ ಸರ್ವ್ ಮಾಡ್ಕೊಳ್ಳೋಣ ರೀ. ಫಸ್ಟಿಗೆ ಈ ಪಾಪಡಿಗಳನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ ರೀ. ನಿಮ್ಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕೋಬೋದು ರೀ ಇದ್ರೊಳಗೆ. ಮತ್ತು ಇದ್ರೊಳಗೆ ನಾವೇನು ಪಲ್ಯ ರೆಡಿ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ನೋಡ್ರಿ ಬಿಸಿದು. ಮತ್ತು ಇದ್ರ ಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ, ಕಟ್ ಮಾಡ್ಕೊಂಡಿರೋಂಥದ್ದು. ಮತ್ತು ಸ್ವಲ್ಪ ಕೊತ್ತಂಬರಿ. ಮತ್ತು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ರೀ ಇದ್ರೊಳಗೆ. ಮತ್ತು ಮ್ಯಾಲಿಂದ ಮತ್ತು ಫುಲ್ ಅಂದ್ರೆ ಸ್ವಲ್ಪ ಜಾಸ್ತಿ ಈ ರೀತಿ ಪುಡಿ ಮಾಡ್ಕೊಂಡು ಮ್ಯಾಲೆ ಸ್ವಲ್ಪ ಹಾಕೊಳ್ಳೋಣ ರೀ. ಇಲ್ಲಿ ನೋಡ್ರಿ ನಮ್ದು
ಇದಕ್ಕೆ ಏನು ಹೆಸರು ಗೊತ್ತಿಲ್ಲ ರೀ, ನಾನು ಇದ್ರೊಳಗೂ ನೋಡ್ಕೊಂಡಿಲ್ಲ ರೀ. ಇದನ್ನು ಯೂಟ್ಯೂಬ್ ಒಳಗೆ ನನಗೆ ಯಾವ ರೀತಿ ಗೊತ್ತಾಗುತ್ತೆ ಆ ರೀತಿ ಮಾಡೀನಿ ರೀ ನಾನು. ಟೇಸ್ಟ್ ಅಂತೂ ನನಗೆ ಗೊತ್ತು ರೀ ಸಖತ್ತಾಗಿರ್ತದೆ ಅಂತಂದು. ಮತ್ತು ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ಹೇಳ್ರಿ ನನಗೆ ಹೆಂಗಾಗಿತ್ತು ಅಂತಂದು. ಮತ್ತು ನಿಮಗೇನಾದರೂ ನಾನು ಮಾಡಿರುವಂತಹ ಪುಲಾವ್ ರೆಸಿಪಿ ಮತ್ತು ಈ ಒಂದು ಚಾಟಿನ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.